ಆತ್ಮೀಯ ಭಗವದ್ ಭಕ್ತರೆಲ್ಲರಿಗೂ ಕೂಡ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಲಲಿತಾ ಸಹಸ್ರನಾಮದ ದಿನಕ್ಕೊಂದು ನಾಮದ ಭಾವಾರ್ಥದ ಇಂದಿನ ಸಂಚಿಕೆಗೆ ಭಕ್ತಿಪೂರ್ವಕ ಸ್ವಾಗತಗಳು. ಇಂದು ನಾವು ಲಲಿತಾ ಸಹಸ್ರನಾಮದ 76ನೇ ನಾಮವಾಗಿರತಕ್ಕಂತಹ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರನಂದಿತ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಈ ನಾಮ ಲಲಿತಾಂಬಿಕೆಯ ದಿವ್ಯ ಸೇನೆಯ ಮಹಿಮೆ, ವಾರಾಹಿ ಎಂಬೆಯ ಪರಾಕ್ರಮ, ಅಹಂಕಾರದ ಸಂಹಾರ ಮತ್ತು ಸಾಧಕನ ಅಂತರಂಗದ ಶುದ್ಧೀಕರಣವನ್ನು ಅದ್ಭುತವಾಗಿ ತಿಳಿಸ್ತಾ ಇರತಕ್ಕಂತಹದ್ದು. ವಾರಾಹಿ ದೇವಿಯು ವಿಶುಕ್ರನನ್ನು ಸಂಹರಿಸಿದ ಪರಾಕ್ರಮವನ್ನು ನೋಡಿ ಸಂತೋಷಪಟ್ಟಿರ್ತಕ್ಕಂತಹ ಲಲಿತಾ ಪರಮೇಶ್ವರಿ ಎಂಬಂತಹದ್ದು ಈ ನಾಮದ ಭಾವಾರ್ಥವಾಗುವಂತಹದ್ದು. ಲಲಿತಾ ಸಹಸ್ರನಾಮದಲ್ಲಿ ಇಲ್ಲಿ ಬರುವಂತಹ ಕೆಲವೊಂದಷ್ಟು ನಾಮಗಳಲ್ಲಿ ಭಂಡಾಸುರನ ವಿರುದ್ಧ ನಡೆದಂತಹ ಮಹಾಯುದ್ಧವನ್ನು ವಿವರಿಸಲ್ಪಟ್ಟಿರ್ತಕ್ಕಂಥದ್ದು. ಭಂಡಾಸುರನು ತನ್ನ ಇಬ್ಬರು ಪ್ರಧಾನ ಸೇನಾಧಿಪತಿಗಳಾಗಿರ್ತಕ್ಕಂತಹ ವಿಶುಂಗ ಮತ್ತು ವಿಶುಕ್ರ ಇವರನ್ನು ಯುದ್ಧಕ್ಕೆ ಕಳಿಸಿರ್ತಕ್ಕಂತಹದ್ದು. ವಿಶುಂಗನನ್ನು ಶ್ಯಾಮಲಾದೇವಿ ಸಂಹರಿಸಿರ್ತಕ್ಕಂತಹದ್ದು. ನಂತರ ವಿಶುಕ್ರನನ್ನು ವಾರಾಹಿ ದೇವಿ ತನ್ನ ಅಪಾರ ಶೌರ್ಯದಿಂದ ಸಂಹರಿಸಿರ್ತಕ್ಕಂತಹದ್ದು. ಈ ವಿಜಯವನ್ನು ಕಂಡು ಪರಾಶಕ್ತಿ ಅಪಾರ ಸಂತೋಷವನ್ನು ಹೊಂದಿದ್ದಾಳೆ. ಆ ಸಂತೋಷವೇ ಈ ನಾಮದಲ್ಲಿ ವ್ಯಕ್ತವಾಗಿ ಕಾಣಿಸ್ತಾ ಇರತಕ್ಕಂಥದ್ದು. ಶ್ರೀ ವಿದ್ಯೋಪಾಸನೆಯಲ್ಲಿ ವಾರಾಹಿ ದೇವಿ ಅಂತ ಹೇಳುವಂಥದ್ದು ಕೇವಲ ಒಂದು ದೇವತೆ ಅಲ್ಲ, ಅವಳು ದಂಡನಾಥೆ ಆಗಿರುವಂತಹದ್ದು, ದೇವಿಯ ಸೇನೆಯ ಸೇನಾಪತಿ ಆಗಿರುವಂತಹದ್ದು, ಆಜ್ಞಾಶಕ್ತಿ ಮತ್ತು ಕ್ರಿಯಾಶಕ್ತಿ ಇವೆರಡರ ಸ್ವರೂಪವಾಗಿರ್ತಕ್ಕಂತಹದ್ದು. ಭಕ್ತರನ್ನು ನಿರಂತರವಾಗಿ ರಕ್ಷಿಸ್ತಾ ಇರತಕ್ಕಂತಹದ್ದು ಅವಳು ಎಂಬಂತಹ ಭಾವದಿಂದ ಪೂಜೆಯನ್ನು ಮಾಡುವಂಥದ್ದು. ಅವಳು ಲಲಿತಾ ಪರಮೇಶ್ವರಿಯ ಆದೇಶವನ್ನು ಕಾರ್ಯರೂಪಕ್ಕೆ ತರುವಂತಹ ದಿವ್ಯ ಶಕ್ತಿಯರಲ್ಲಿ ಒಬ್ಬಳಾಗಿರುವಂತಹದ್ದು. ಪುರಾಣಗಳಲ್ಲಿ ಹೇಳುವಂತೆ ದಂಡನಾಥ ಸಮಾರೂಢ ಕೋಲಾಸ್ಯೇಂದ್ರ ಮಹೋಜ್ವಲ ಮುಸಲಂ ಹಲಮಾಧಾಯ ವಿಶುಕ್ರಂನಿ ಹನಿಷ್ಯತಿ ಎಂಬುದಾಗಿ ಹೇಳುವಂತಹದ್ದು. ದಂಡನಾಥಿಯಾಗಿರತಕ್ಕಂತಹ ವಾರಾಹಿ ದೇವಿಯು ತನ್ನ ಪರಾಕ್ರಮದಿಂದ ವಿಶುಕ್ರನನ್ನು ಸಂಹರಿಸ್ತಾಳೆ ಎಂಬುದಾಗಿ. ಹಾಗಾದರೆ ಸೂಕ್ಷ್ಮಾರ್ಥದಲ್ಲಿ ವಾರಾಹಿ ಅಂತಂದರೆ ಯಾರು ಅಂತ ಕೇಳಿದರೆ, ವಾರಾಹಿ ಅಂತಂದರೆ ವರಾಹಾವತಾರದ ಶಕ್ತಿ ಅವಳು. ವರಾಹನು ಭೂಮಿಯನ್ನು ಮೇಲಕ್ಕೆತ್ತಿದಂತೆ ವಾರಾಹಿ ದೇವಿ ಸಾಧಕನನ್ನು ಅಜ್ಞಾನದಿಂದ ಸುಜ್ಞಾನದತ್ತ ಮೇಲಕ್ಕೇಳುವಂತೆ ಇಳಿಸುವಂತಹದ್ದು, ಮನಸ್ಸನ್ನು ಮೇಲಕ್ಕೆತ್ತೇಳಿಸುವಂತಹದ್ದು, ಆತ್ಮಜ್ಞಾನದ ಕಡೆಗೆ ಕರೆದೊಯ್ಯುವಂತಹದ್ದು. ಹಾಗಾಗಿ ಅವಳಿಗೆ ಉದ್ಧಾರ ಶಕ್ತಿ ಎಂಬುದಾಗಿ ಹೇಳುವಂಥದ್ದು. ಇನ್ನು ತಂತ್ರದಲ್ಲಿ ಭಂಡಾಸುರ ಅಂತಂದರೆ ಅವಿದ್ಯೆ, ವಿಶುಂಗ ವಿಕ್ಷೇಪ ಶಕ್ತಿ, ವಿಶುಕ್ರ ಅಂತಂದರೆ ಇಂದ್ರಿಯಾಸಕ್ತಿಯ ಹಾಗೂ ಕಾಮವಾಸನೆಯ ಸ್ವರೂಪವಾಗಿರುವಂಥದ್ದು. ಇವೆರಡೂ ಇರುವಂಥವರಿಗೆ ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮೊದಲು ಶ್ಯಾಮಲಾ ಜ್ಞಾನದಿಂದ ವಿಕ್ಷೇಪವನ್ನು ನಿವಾರಿಸ್ತಾಳೆ. ನಂತರ ವಾರಾಹಿ ಕ್ರಿಯಾಶಕ್ತಿಯಿಂದ ವಾಸನೆಗಳನ್ನು ಕತ್ತರಿಸ್ತಾಳೆ. ಅದಾದ ನಂತರವೇ ಲಲಿತೆಯ ಅನುಗ್ರಹ ನಮಗೆ ದೊರೆಯುವಂತಹದ್ದು. ಇನ್ನು ವಿಶುಕ್ರ ಅಂತಂದರೆ ಅದರ ರಹಸ್ಯಾರ್ಥ ಏನು ಅಂತ ಕೇಳಿದರೆ, ಸಂಸ್ಕೃತದಲ್ಲಿ ಶುಕ್ರ ಅಂತಂದರೆ ಬೀಜ ಅಂತ ಅರ್ಥ. ಅಂದರೆ ಬೀಜ ಅಂದರೆ ಜೀವಶಕ್ತಿ, ಅಂದರೆ ಸೃಜನ ಶಕ್ತಿ ಆಗುವಂಥದ್ದು. ವಿಶುಕ್ರ ಅಂತಂದರೆ ಅದೇ ಜೀವಶಕ್ತಿ ತಪ್ಪು ದಿಕ್ಕಿನಲ್ಲಿ ಹರಿತಾ ಇರತಕ್ಕಂಥದ್ದು. ಅಂದರೆ ಇಂದ್ರಿಯ ಭೋಗ, ವಿಷಯಾಸಕ್ತಿ, ಅಹಂಕಾರ, ಕಾಮ, ಲೋಭ ಇವುಗಳ ವ್ಯರ್ಥವಾಗುವಂತಹ ಜೀವನ. ವಾರಾಹಿ ಈ ಎಲ್ಲ ಶಕ್ತಿಗಳನ್ನು ದೇವಿಯ ಅಭಿಮುಖವಾಗಿರ್ತಾಳೆ ಎಂಬಂತಹದ್ದನ್ನು ಈ ನಾಮದಲ್ಲಿ ರಹಸ್ಯಾರ್ಥವಾಗಿ ಹೇಳುವಂತಹದ್ದು. ಇನ್ನು ಯೋಗದಲ್ಲಿ ಪ್ರಾಣವೇ ಜೀವ. ಪ್ರಾಣ ಸರಿಯಾದ ನಾಡಿಗಳಲ್ಲಿ ಹರಿದಾಗ ಅದು ಧ್ಯಾನವಾಗುವಂಥದ್ದು, ತಪ್ಪಾದ ದಿಕ್ಕಿನಲ್ಲಿ ಹರಿದಾಗ ಅದು ಬಂಧನವಾಗುವಂಥದ್ದು. ವಿಶುಕ್ರ ಅಂತಂದರೆ ಕೆಳಮುಖವಾಗಿ ಇರತಕ್ಕಂತಹ ಒಂದು ಪ್ರಾಣಶಕ್ತಿಯ ಸಂಕೇತ. ವಾರಾಹಿ ಅಂತಂದರೆ ಆ ಪ್ರಾಣವನ್ನು ಮೇಲಕ್ಕೆ ಎತ್ತೇರಿಸುವಂತಹ ಒಂದು ದೇವತೆ ಆಗುವಂಥದ್ದು, ಶಕ್ತಿ ಆಗುವಂಥದ್ದು. ಇದೇ ಊರ್ಧ್ವರೇತಸ್ಸು ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಮೂಲಾಧಾರದಲ್ಲಿ ನಿದ್ರಿಸ್ತಾ ಇರತಕ್ಕಂತಹ ಶಕ್ತಿ ಕುಂಡಲಿನಿ. ಅದನ್ನು ಜಾಗೃತಗೊಳಿಸಲು ಮೊದಲು ನಮಗೇನು ಬೇಕು ಅಂತ ಕೇಳಿದರೆ ಭಯ ಹೋಗಬೇಕು, ಕಾಮ ಹೋಗಬೇಕು, ಆಸಕ್ತಿ ಹೋಗಬೇಕು, ಅಹಂಕಾರ ಶಮನವಾಗಬೇಕು. ಇವೆಲ್ಲವೂ ಕರಗಿದಾಗ ಮಾತ್ರ ಆ ಮೂಲಾಧಾರದಲ್ಲಿರ್ತಕ್ಕಂತಹ ಸುಪ್ತಾವಸ್ಥೆ ಇರತಕ್ಕಂತಹ ಶಕ್ತಿ ಅನ್ನುವಂಥದ್ದು ಜಾಗೃತವಾಗಲಿಕ್ಕೆ ಸಾಧ್ಯವಾಗುವಂಥದ್ದು. ಇದನ್ನೇ ಈ ವಾರಾಹಿ ದೇವಿ ಮಾಡ್ತಾಳೆ ಎಂಬಂತಹದ್ದು ಈ ನಾಮದ ರಹಸ್ಯ ಅರ್ಥವಾಗುವಂಥದ್ದು. ಶ್ರೀವಿದ್ಯಾ ರಹಸ್ಯದಲ್ಲಿ 3 ಮುಖ್ಯ ಶಕ್ತಿಗಳಿರುವಂತಹದ್ದು.
ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಇದಾಗಲೇ ಹೇಳಿ ಆಗಿದೆ. ಇವುಗಳಲ್ಲಿ ವಾರಾಹಿ ಅಂತಂದರೆ ಕ್ರಿಯಾಶಕ್ತಿಯ ಪರಿಪೂರ್ಣ ರೂಪ. ಜ್ಞಾನ ಬಂದರೂ ಕ್ರಿಯೆ ಇಲ್ಲದೆ ಹೋದರೆ ಸಾಧಕನಿಗೆ ಮುಂದುವರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೇಗೆ ಅಂತಂದರೆ ಏನಾದರೂ ಹೇಗೆ ಮಾಡಬೇಕು ಅಂತಲೂ ಗೊತ್ತಿದೆ ಅವನಿಗೆ, ಆದರೆ ಕಾರ್ಯದಲ್ಲಿ ಪ್ರವರ್ತನ ಆಗೋದಿಲ್ಲ, ಆವಾಗ ಆ ಕಾರ್ಯ ಸಾಧನೆ ಆಗೋದಿಲ್ಲ. ಆದ್ದರಿಂದ ಗುರುಗಳು ವಾರಾಹಿಯ ಅನುಗ್ರಹವಿಲ್ಲದೆ ಶ್ರೀವಿದ್ಯೆ ಸಂಪೂರ್ಣವಾಗುವುದಿಲ್ಲ ಎಂಬುದಾಗಿ ಹೇಳುವಂತಹದ್ದು. ಶ್ರೀಚಕ್ರದ ಪ್ರತಿಯೊಂದು ಆವರಣದಲ್ಲಿಯೂ ಸಹ ಸಾಧಕನು ತನ್ನಲ್ಲಿರ್ತಕ್ಕಂತಹ ಒಂದೊಂದು ಅಂತರಂಗದ ದೋಷವನ್ನು ಜಯಿಸ್ತಾ ಮುಂದೆ ಸಾಗ್ತಾ ಇರಬೇಕಾಗಿರುವಂತಹದ್ದು. ಅಲ್ಲಿ ವಾರಾಹಿ ಆತ್ಮರಕ್ಷಣೆಯ ಶಕ್ತಿಯಾಗುವಂತಹದ್ದು. ಅವಳು ಅಲ್ಲಿರ್ತಕ್ಕಂತಹ ಅಡ್ಡಿಗಳನ್ನು ತೆರೆದು ಹಾಕುವಂತಹದ್ದು, ದುಷ್ಟಶಕ್ತಿಗಳನ್ನು ದೂರ ಮಾಡುವಂತಹದ್ದು, ಮನಸ್ಸಿಗೆ ಧೈರ್ಯವನ್ನು ಕೊಡುವಂತಹದ್ದು. ಉಪನಿಷತ್ತುಗಳಲ್ಲಿ ಹೇಳುವಂತೆ ಉತ್ತಿಷ್ಠ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಎಂಬುದಾಗಿ, ಏಳಿ ಜಾಗೃತರಾಗಿ ಜ್ಞಾನವನ್ನು ಹೊಂದಿರಿ, ಏಳಿ ಜಾಗೃತರಾಗಿ ಜ್ಞಾನವನ್ನು ಹೊಂದಿರಿ ಎಂಬುದಾಗಿ ಹೇಳುವಂಥದ್ದು. ವಾರಾಹಿ ಇದೇ ಜಾಗೃತಿಯ ಶಕ್ತಿ ಆಗ್ತಾ ಇರುವಂಥದ್ದು. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಕಾಮವೇ ಮನುಷ್ಯನ ಮಹಾಶತ್ರುವಾಗುವಂತಹದ್ದು. ವಾರಾಹಿ ಇದೇ ಕಾಮರೂಪಿಯಾಗಿರ್ತಕ್ಕಂತಹ ವಿಶುಕ್ರನನ್ನು ಸಂಹರಿಸ್ತಾಳೆ ಎಂಬುದಾಗಿ ಹೇಳುವಂಥದ್ದು. ಪ್ರತಿಯೊಬ್ಬ ಸಾಧಕನಲ್ಲಿಯೂ ಕೂಡ ಒಬ್ಬ ವಿಶುಕ್ರನಿದ್ದಿರ್ತಾನೆ. ಆ ವಿಶುಕ್ರ ಸಮಯವನ್ನು ವ್ಯರ್ಥ ಮಾಡಿಸ್ತಾ ಇರ್ತಾನೆ, ಧ್ಯಾನವನ್ನು ಮುರಿತಾ ಇರ್ತಾನೆ, ಮನಸ್ಸನ್ನು ವಿಷಯಗಳ ಕಡೆಗೆ ಓಡಿಸ್ತಾ ಇದ್ದಿರ್ತಾನೆ, ದೇವಿಯ ಭಕ್ತಿಯಿಂದ ನಮ್ಮನ್ನು ದೂರ ಮಾಡ್ತಾ ಇದ್ದಿರ್ತಾನೆ. ವಾರಾಹಿಯ ಉಪಾಸನೆಯಿಂದ ಮನಸ್ಸುಳುವಂಥದ್ದು, ಸ್ಥಿರವಾಗುವಂತಹದ್ದು, ಧೈರ್ಯ ಬರುವಂತಹದ್ದು, ಆತ್ಮವಿಶ್ವಾಸ ಬೆಳೆಯುವಂತಹದ್ದು, ಗುರುಭಕ್ತಿ ನಮ್ಮಲ್ಲಿ ಗಟ್ಟಿಯಾಗಿ ಪ್ರಬಲವಾಗಿ ನಿಲ್ಲುವಂತಹದ್ದು, ಶ್ರೀವಿದ್ಯಾ ಸಾಧನೆ ಹೇಳುವಂಥದ್ದು ವೇಗವಾಗಿ ನಮಗೆ ಸಿದ್ಧಿಯನ್ನು ಹೊಂದುವಂತಹದ್ದು. ಈ ನಾಮ ನಮಗೆ ಒಂದು ಮಹತ್ತರವಾಗಿರತಕ್ಕಂತಹ ಆಧ್ಯಾತ್ಮಿಕ ಪಾಠವನ್ನು ನೀಡ್ತಾ ಇರುವಂಥದ್ದು. ಪರಮಾತ್ಮನ ಕೃಪೆ ದೊರೆಯಬೇಕಾದರೆ ಮೊದಲು ನಮ್ಮೊಳಗಿನ ವಿಶುಕ್ರ ಅಂತಂದರೆ ವಿಷಯಾಸಕ್ತಿ, ಕಾಮ, ಅಹಂಕಾರ, ಅಶುದ್ಧತೆ, ವಾಸನೆಗಳು ಮತ್ತು ಚಂಚಲ ಪ್ರಾಣ ಪ್ರವಾಹ ಇವುಗಳ ಮೇಲೆ ವಿಜಯ ಸಾಧಿಸಬೇಕು ಎಂಬುದಾಗಿ. ಆ ವಿಜಯವನ್ನು ಸಾಧಿಸಲಿಕ್ಕೋಸ್ಕರವಾಗಿ ವಾರಾಹಿ ದೇವಿಯ ಕೃಪೆ ಹೇಳುವಂಥದ್ದು ಅತ್ಯಗತ್ಯವಾಗುವಂಥದ್ದು. ಅವಳು ಕ್ರಿಯಾಶಕ್ತಿಯಾಗಿ ನಮ್ಮೊಳಗಿನ ದುರ್ಬಲತೆಯನ್ನು ಸಂಹರಿಸಿ ಪ್ರಾಣಶಕ್ತಿಯನ್ನು ದೈವಿಕ ದಿಕ್ಕಿನತ್ತ ಹರಿಸ್ತಾ ಇರತಕ್ಕಂಥದ್ದು. ಆಗ ಮಾತ್ರ ಶ್ರೀ ಲಲಿತಾ ಪರಮೇಶ್ವರಿಯ ಅನುಗ್ರಹ ಹೇಳುವಂಥದ್ದು ಸಂಪೂರ್ಣವಾಗಿ ನಮ್ಮ ಮೇಲೆ ಆಗುವಂತಹದ್ದು. ಸಾರಾಂಶ ಏನು ಅಂತ ಕೇಳಿದರೆ, ವಿಶುಕ್ರ ಪ್ರಾಣಹರಣ ವಾರಾಹಿ ವೀರನಿಂದಿತ ಎಂಬಂತಹ ಈ ನಾಮ ಕೇವಲ ಒಂದು ಯುದ್ಧ ವಿಜಯದ ಸ್ಮರಣೆ ಅಲ್ಲ. ಅದು ಸಾಧಕನ ಅಂತರಂಗದಲ್ಲಿರ್ತಕ್ಕಂತಹ ಅಧರ್ಮ ಪ್ರವೃತ್ತಿಗಳ ಸಂಹಾರ, ಪ್ರಾಣಶಕ್ತಿಯ ಶುದ್ಧೀಕರಣ, ಕುಂಡಲಿನಿಯ ಜಾಗೃತಿ ಹಾಗೂ ಶ್ರೀ ವಿದ್ಯಾ ಸಾಧನೆಯಲ್ಲಿ ಕ್ರಿಯಾಶಕ್ತಿಯ ವಿಜಯದ ಸಂಕೇತವಾಗ್ತಾ ಇರುವಂತಹದ್ದು. ವಾರಾಹಿ ದೇವಿಯ ಪರಾಕ್ರಮವನ್ನು ಕಂಡು ಸಂತೋಷ ಪಡುವಂತಹ ಲಲಿತಾಂಬಿಕೆಯಂತೆ ನಮ್ಮೊಳಗಿನ ದೈವಿಕ ಶಕ್ತಿ ದುಷ್ಟ ವಾಸನೆಗಳ ಮೇಲೆ ಜಯ ಸಾಧಿಸಿದಾಗ ಪರಾಶಕ್ತಿಯ ಕೃಪೆ ಸಹಜವಾಗಿ ಪ್ರಕಟವಾಗುವಂತಹದ್ದು ಎಂಬಂತಹದ್ದು ಈ ನಾಮದ ದಿವ್ಯ ರಹಸ್ಯಾರ್ಥವಾಗುವಂತಹದ್ದು. ವಾರಾಹಿಯ ವಿಜಯ, ಮನಸ್ಸಿನಲ್ಲಿರುವಂತಹ ವಿಶುಕ್ರನ ಸಂಹಾರ ಯಾವ ರೀತಿ ಆಗ್ತದೆ ಎಂಬುದರ ಬಗ್ಗೆ ಒಂದು ಕಥೆಯನ್ನು ಕೇಳೋಣ. ಬಹಳ ವರ್ಷಗಳ ಹಿಂದೆ ಸಹ್ಯಾದ್ರಿ ಪರ್ವತದ ಮಡಿಲಿನಲ್ಲಿ ಒಂದು ಸಣ್ಣ ಆಶ್ರಮದಲ್ಲಿ ವಿದ್ಯಾನಂದ ಎಂಬಂತಹ ಒಬ್ಬ ಯುವಕ ವಾಸವನ್ನು ಮಾಡ್ತಾ ಇದ್ದಿರ್ತಾನೆ. ಅವನಿಗೆ ದೇವಿ ಉಪಾಸನೆಯ ಮೇಲೆ ಅಪಾರವಾಗಿರ್ತಕ್ಕಂತಹ ಭಕ್ತಿ ಇತ್ತು. ಪ್ರತಿದಿನವೂ ಕೂಡ ಬೆಳಿಗ್ಗೆ ಬೇಗ ಎದ್ದು ಶ್ರೀಚಕ್ರದ ಮುಂದೆ ಕುಳಿತು ಮಂತ್ರ ಜಪವನ್ನು ಜಪಿಸ್ತಾ ಇದ್ದ. ಗುರುವಿನಿಂದ ಉಪದೇಶವನ್ನು ತಗೊಂಡಿರ್ತಕ್ಕಂತಹ ಮಂತ್ರವನ್ನು ನಿರಂತರವಾಗಿ ಜಪ ಮಾಡ್ತಾ ಇದ್ದ. ಆದರೆ ಒಂದು ವಿಚಿತ್ರ ಸಂಗತಿ ನಡೀತಾ ಇತ್ತು. ಸಾಧನೆಗೆ ಕುಳಿತ ತಕ್ಷಣವೇ ಮನಸ್ಸು ಎಲ್ಲೆಲ್ಲೋ ಓಡಾಡಲಿಕ್ಕೆ ಪ್ರಾರಂಭವಾಗ್ತಾ ಇತ್ತು. ಕೆಲವೊಮ್ಮೆ ಹಳೆಯ ನೆನಪುಗಳು ಬರಲಿಕ್ಕೆ ಪ್ರಾರಂಭವಾಗ್ತಾ ಇತ್ತು. ಕೆಲವೊಮ್ಮೆ ಭವಿಷ್ಯದ ಕನಸುಗಳು ಕಾಣಲಿಕ್ಕೆ ಪ್ರಾರಂಭವಾಗ್ತಾ ಇತ್ತು. ಮತ್ತೆ ಕೆಲವೊಮ್ಮೆ ಕಾಮ, ಕ್ರೋಧ, ಲೋಭ, ಅಹಂಕಾರದ ಅಲೆಗಳು ಅವನನ್ನು ಆವರಿಸ್ತಾ ಇರುವಂತಹದ್ದು ನಮಗೂ ಅನೇಕ ಸರಿ ಆಗ್ತಾವಲ್ಲ. ನಾವು ಜಪಕ್ಕೆ ಕುಳಿತೀವಿ ಅಂತಂದರೆ ಹಿಂದೆ ನಾವು ಚಿಕ್ಕಂದಿಂದ ಯಾವ್ಯಾವುದೋ ನೆನಪುಗಳು ಬರುವಂಥದ್ದು, ಅಥವಾ ನಾನು ಹಾಗೆ ಮಾಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು, ಹೀಗೆ ಮಾಡಿದರೆ ಹೀಗಾಗ್ತಿತ್ತು, ಇದು ಏನೋ ವಿಚಾರ ಬರುವಂಥದ್ದು, ಅಥವಾ ಮುಂದೆ ನಾನು ಹೀಗೆ ಮಾಡಬೇಕು ಅಂತ ವಿಚಾರಗಳು ಬರುವಂಥದ್ದು. ಈ ರೀತಿ ಏನೇನೋ ವಿಚಾರಗಳು ಬಂದು ಆ ಜಪವನ್ನು ಮಧ್ಯದಲ್ಲಿ ನಿಲ್ಲಿಸುವಂಥದ್ದು. ಈ ರೀತಿ ಆತನಿಗೂ ಕೂಡ ಆಗ್ತಾ ಇರುವಂಥದ್ದು. ಒಂದು ದಿನ ಅವನು ತನ್ನ ಗುರುಗಳಾಗಿರತಕ್ಕಂತಹ ಪರಮಾನಂದ ಮಹಾಸ್ವಾಮಿಗಳ ಬಳಿಗೆ ಹೋಗಿ ಕೇಳ್ತಾನೆ, ಗುರುದೇವ,
ನಾನು ಪ್ರತಿದಿನವೂ ಕೂಡ ಮಂತ್ರ ಜಪವನ್ನು ಮಾಡ್ತಾ ಇದ್ದೇನೆ, ಆದರೆ ಮನಸ್ಸು ಶಾಂತವಾಗ್ತಾ ಇಲ್ಲ, ನನ್ನ ಸಾಧನೆ ಮುಂದೆ ಸಾಗ್ತಾನೇ ಇಲ್ಲ, ಅದಕ್ಕೆ ಕಾರಣವೇನು ಎಂಬುದಾಗಿ ಕೇಳ್ತಾನೆ. ಗುರುಗಳು ಮುಗುಳ್ನಗ್ತಾ ಹೇಳುವಂತಹದ್ದು, ಮಗನೇ, ನಿನ್ನೊಳಗೆ ಇನ್ನೂ ವಿಶುಕ್ರ ಬದುಕಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಶಿಷ್ಯನಿಗೆ ಆಶ್ಚರ್ಯವಾಗ್ತದೆ. ಗುರುದೇವ, ಬಂಡಾಸುರನ ಸೇನಾಧಿಪತಿಯಾಗಿರ್ತಕ್ಕಂತಹ ವಿಶುಕ್ರ ಬಹಳ ಹಿಂದೆಯೇ ಸಂಹಾರಗೊಂಡಿದ್ದಾನಲ್ಲವೇ? ಹಾಗಿದ್ದಾಗ ಮತ್ತೆ ಹೇಗೆ ನನ್ನೊಳಗೆ ಆತ ಬರಲಿಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ಕೇಳ್ತಾನೆ. ಗುರುಗಳು ಮಂದಹಾಸವನ್ನು ಬೀರ್ತಾ ಹೇಳ್ತಾರೆ, ಪುರಾಣದಲ್ಲಿದ್ದಿರ್ತಕ್ಕಂತಹ ವಿಶುಕ್ರ ಸತ್ತದ್ದು ನಿಜ, ಆದರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನೊಳಗೆ ಇನ್ನೂ ಒಬ್ಬ ವಿಶುಕ್ರ ಬದುಕಿದ್ದಾನೆ. ಅವನೇ ಯಾರು ಅಂತ ಕೇಳಿದರೆ, ನಮ್ಮಲ್ಲಿರ್ತಕ್ಕಂತಹ ವಿಷಯಾಸಕ್ತಿ, ಅಹಂಕಾರ, ಕಾಮದ ವಾಸನೆ ಮತ್ತು ಚಂಚಲ ಪ್ರಾಣಶಕ್ತಿಯ ರೂಪವಾಗುವಂಥದ್ದು. ನಂತರ ಗುರುಗಳು ಆಶ್ರಮದ ಹಿಂದೆ ಇರತಕ್ಕಂತಹ ಒಂದು ಸಣ್ಣ ಕೆರೆಯ ಬಳಿಗೆ ಶಿಷ್ಯನನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಕೆರೆಯ ನೀರು ಹೇಳುವಂಥದ್ದು ಸಂಪೂರ್ಣ ಮಣ್ಣಿನಿಂದ ಕಲುಷಿತವಾಗಿತ್ತು. ಅದರೊಳಗೆ ಆಕಾಶದ ಪ್ರತಿಬಿಂಬ ಕಾಣಿಸ್ತಾ ಇರಲಿಲ್ಲ. ಯಾಕೆಂತಂದರೆ ರಾಡಿಯಾಗಿತ್ತು, ಮಣ್ಣಿನ ಕಲುಷಿತವಾಗಿರೋದ್ರಿಂದ ಆಕಾಶದ ಪ್ರತಿಬಿಂಬ ಅದ್ರಲ್ಲಿ ಕಾಣಿಸ್ತಾ ಇರಲಿಲ್ಲ. ಗುರುಗಳು ಹೇಳ್ತಾರೆ, ಈ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣ್ತಾ ಇದೆಯೇ ಎಂದು ಕೇಳ್ತಾರೆ. ಶಿಷ್ಯ ಹೇಳ್ತಾನೆ, ಇಲ್ಲ ಅದು ಗುರುದೇವ, ಕಾಣಿಸ್ತಾ ಇಲ್ಲ ಅಂತೇಳಿ. ಏಕೆ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರೆ ಗುರುಗಳು. ನೀರು ಮಲಿನವಾಗಿದೆ, ಅಂದರೆ ಗಲೀಜಾಗಿದೆ, ಹಾಗಾಗಿ ಇಲ್ಲಿರ್ತಕ್ಕಂತಹ ಒಂದು ಪ್ರತಿಬಿಂಬ ಕಾಣಿಸ್ತಾ ಇಲ್ಲ ಎಂಬುದಾಗಿ ಶಿಷ್ಯ ಹೇಳ್ತಾನೆ. ಗುರುಗಳು ನಗ್ತಾ ಮತ್ತೆ ಹೇಳ್ತಾರೆ, ಅದೇ ರೀತಿ ನಿನ್ನ ಮನಸ್ಸು ಕೂಡ ವಿಷಯಾಸಕ್ತಿಯ ಮಣ್ಣಿನಿಂದ ತುಂಬಿರತಕ್ಕಂಥದ್ದು, ಕಲುಷಿತವಾಗಿರ್ತಕ್ಕಂಥದ್ದು. ಪರಾಶಕ್ತಿಯ ಪ್ರಕಾಶ ಸದಾ ಹೊಳಿತಾ ಇರತಕ್ಕಂಥದ್ದು, ಆದರೆ ಆ ಮನಸ್ಸು ಶುದ್ಧವಾಗದೇ ಇದ್ದರೆ ಅವಳ ಅನುಗ್ರಹ ಹೇಳುವಂತಹ ಒಂದು ಪ್ರತಿಬಿಂಬ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆ ದಿನ ಗುರುಗಳು ಆತನಿಗೆ ವಾರಾಹಿಯ ಉಪಾಸನೆಯನ್ನು ಕಲಿಸಿಕೊಡುವಂಥದ್ದು. ಪ್ರತಿದಿನ ಧ್ಯಾನಕ್ಕೆ ಮೊದಲು ನನ್ನೊಳಗಿನ ವಿಶುಕ್ರನನ್ನು ಸಂಹರಿಸು ಅಮ್ಮ ಎಂಬುದಾಗಿ ಪ್ರಾರ್ಥಿಸುತ್ತಾ ವಾರಾಹಿ ದೇವಿಯಲ್ಲಿ ಜಪವನ್ನು ಮಾಡು ಎಂಬುದಾಗಿ ಆತನಿಗೆ ಹೇಳ್ತಾರೆ. ಪ್ರತಿನಿತ್ಯವೂ ಕೂಡ ಆ ಗುರುದೇವರು ಹೇಳಿದಂತಹ ರೀತಿಯಲ್ಲಿ ಆತ ಜಪವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಒಂದು ರಾತ್ರಿ ಅಮಾವಾಸ್ಯ ದಿನ ಗಾಢವಾಗಿರ್ತಕ್ಕಂತಹ ನಿಶ್ಶಬ್ದ, ಎಲ್ಲ ಕಡೆ ಕತ್ತಲ ಆವರಿಸಿರ್ತಕ್ಕಂತಹದ್ದು. ಆ ಸಮಯದಲ್ಲಿ ಆತ ಶ್ರೀಚಕ್ರದ ಮುಂದೆ ಧ್ಯಾನಕ್ಕೆ ಕುಳಿತಿರ್ತಕ್ಕಂತಹ ಒಂದು ಸಮಯ. ಆ ಕ್ಷಣದಲ್ಲಿ ಅವನ ಅಂತರಂಗದಲ್ಲಿ ಒಂದು ಅದ್ಭುತವಾಗಿರತಕ್ಕಂತಹ ದೃಶ್ಯ ಮೂಡಿರುವಂಥದ್ದು. ಅದು ಏನಂತ ಕೇಳಿದರೆ, ಕಪ್ಪು ಮೋಡದಂತೆ ಕಾಣ್ತಾ ಇದ್ದಂತಹ ಒಬ್ಬ ಭೀಕರ ಅಸುರನು ಅವನ ಹೃದಯದಲ್ಲಿ ನಿಂತಿರುವಂತೆ ಕಾಣ್ತಾ ಇದೆ ಆತನಿಗೆ. ಅವನ ಕಣ್ಣುಗಳಲ್ಲಿ ಅಹಂಕಾರ, ಕೈಯಲ್ಲಿ ಕಾಮ, ಬೆನ್ನಿನ ಮೇಲೆ ಲೋಭ, ಕಾಲಿನ ಕೆಳಗೆ ಮೋಹ ನೆಲೆಸುತ್ತಾ ಇರತಕ್ಕಂಥದ್ದು. ಅಷ್ಟರಲ್ಲಿ ಸಿಂಹದ ಗರ್ಜನೆಯಂತೆ ಭೂಮಿ ಕಂಪಿಸಲಿಕ್ಕೆ ಪ್ರಾರಂಭವಾಯಿತು. ಸುವರ್ಣ ವರ್ಣದಿಂದ, ಅಂದರೆ ಬಂಗಾರದ ವರ್ಣದಿಂದ ಪ್ರಕಾಶಿಸ್ತಾ ಇರತಕ್ಕಂಥ ಆ ವಾರಾಹಿ ದೇವಿಯ ದಿವ್ಯ ರಥದಲ್ಲಿ ಕುಳಿತು ಬರ್ತಾ ಇರತಕ್ಕಂಥದ್ದು ಕಾಣ್ತಾ ಇದೆ ಆತನಿಗೆ. ಅವಳ ಕೈಯಲ್ಲಿ ಹಲ, ಮುಸಲ, ಖಡ್ಗ ಮತ್ತು ದಂಡಗಳಿರುವಂತಹದ್ದು. ಆ ವಾರಾಹಿ ದೇವಿಯ ಕಣ್ಣುಗಳಿಂದ ಹೊರಟಿರ್ತಕ್ಕಂತಹ ತೇಜಸ್ಸು ವಿಶುಕ್ರನ ಕಡೆಗೆ ಹರಲಿಕ್ಕೆ ಪ್ರಾರಂಭವಾಯಿತು. ಆ ವಿಶುಕ್ರ ಹೇಳುವಂಥ ಅಸುರ ಗರ್ಜಿಸ್ತಾ ಹೇಳ್ತಾನೆ, ಈ ಮನಸ್ಸು ನನ್ನದು, ಈ ಪ್ರಾಣಶಕ್ತಿ ನನ್ನದು. ವಾರಾಹಿ ದೇವಿ ಮಂದಹಾಸವನ್ನು ಬೀರ್ತಾ ರಾಕ್ಷಸನಿಗೆ ಹೇಳ್ತಾಳೆ, ಪ್ರಾಣೋ ಪರಾಶಕ್ತಿಯ ದಾನ, ಅದನ್ನು ವಿಷಯಗಳಿಗೆ ಬಂಧಿಸಲು ನಿನಗೆ ಅಧಿಕಾರವಿಲ್ಲ ಎಂಬುದಾಗಿ. ಈ ರೀತಿಯಾಗಿ ಹೇಳ್ತಾ ಆ ವಾರಾಹಿ ದೇವಿ ತನ್ನ ದಿವ್ಯ ದಂಡವನ್ನು ಎತ್ತುತ್ತಾಳೆ. ಒಂದೇ ಕ್ಷಣದಲ್ಲಿ ವಿಶುಕ್ರನ ಅಹಂಕಾರ ಹೇಳುವಂಥದ್ದು ಒಡೆದು ಹೋಗುವಂಥದ್ದು. ಎರಡನೇ ಪ್ರವಾಹದಲ್ಲಿ ಕಾಮನೆ ಹೇಳುವಂಥದ್ದು ಕರಗುವಂತಹದ್ದು. ಮೂರನೇ ಪ್ರವಾಹದಲ್ಲಿ ಲೋಭ ಹೇಳುವಂಥದ್ದು ಮಾಯವಾಗುವಂಥದ್ದು. ಕೊನೆಯ ಹೊಡೆತದಲ್ಲಿ ಅವಿದ್ಯೆಯ ಕತ್ತಲೆ ಹೇಳುವಂಥದ್ದು ಚೂರು ಚೂರಾಗಿ ಬೀಳುವಂಥದ್ದು. ಅದೇ ಕ್ಷಣದಲ್ಲಿ ಸಾಧಕನ ಉಸಿರು ಆಳವಾಗಲಿಕ್ಕೆ ಪ್ರಾರಂಭವಾಯಿತು. ಮನಸ್ಸು ಸಂಪೂರ್ಣವಾಗಿ ನಿಶ್ಚಲವಾಗಲಿಕ್ಕೆ ಪ್ರಾರಂಭವಾಯಿತು. ಕುಂಡಲಿನಿ ಶಕ್ತಿ ಮೇಲೆ ಏಳುವಂತಹ ಒಂದು ಅನುಭವ ಅವನೊಳಗೆ ಜಾಗೃತವಾಗಲಿಕ್ಕೆ ಪ್ರಾರಂಭವಾಗುವಂಥದ್ದು. ಅಷ್ಟರಲ್ಲಿ ಆಕಾಶದಲ್ಲಿ ಸಾವಿರಾರು ಸೂರ್ಯರ ಪ್ರಕಾಶದಂತೆ ದಿವ್ಯ ಕಿರಣ ಹರಲಿಕ್ಕೆ ಪ್ರಾರಂಭವಾಗುವಂಥದ್ದು. ಆ ಕಿರಣದ ಮಧ್ಯದಲ್ಲಿ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿಯವರ ಸಿಂಹಾಸನದ ಮೇಲೆ ವಿರಾಜಮಾನವಾಗಿರತಕ್ಕಂಥದ್ದು ಕಾಣಿಸ್ತಾ ಇರುವಂಥದ್ದು. ಅವರು ವಾರಾಹಿ ದೇವಿಯ ಕಡೆಗೆ ಪ್ರೀತಿಯಿಂದ ನೋಡ್ತಾ ಹೇಳ್ತಾರೆ, ವಾರಾಹಿ, ನನ್ನ ಭಕ್ತನೊಳಗಿನ ವಿಶುಕ್ರನನ್ನು ಸಂಹರಿಸಿ ಅವನ ಹೃದಯವನ್ನು ಶುದ್ಧಗೊಳಿಸಿದ್ದೀಯ.
ಈ ನಿನ್ನ ಪರಾಕ್ರಮದಿಂದ ನನಗೆ ಅಪಾರ ಸಂತೋಷವಾಗಿದೆ ಎಂಬುದಾಗಿ. ಆ ದಿವ್ಯ ವಾಕ್ಯ ಕೇಳಿದ ತಕ್ಷಣ ವಾರಾಹಿದೇವಿ ವಿನಯದಿಂದ ತಲೆಬಾಗಿರುವಂತಹದ್ದು. ಇದನ್ನು ಧ್ಯಾನಾವಸ್ಥೆಯಲ್ಲಿ ನೋಡ್ತಾ ಇದ್ದಂತಹ ಆತನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಲಿಕ್ಕೆ ಪ್ರಾರಂಭವಾಗುವಂತಹದ್ದು. ಆತನಿಗೆ ಅರ್ಥವಾಯಿತು, ಪುರಾಣದಲ್ಲಿ ನಡೆಯುವಂತಹ ಯುದ್ಧವು ಹೊರಗಿನ ನಡೆದಿರತಕ್ಕಂತಹ ಯುದ್ಧ ಮಾತ್ರ. ನಿಜವಾಗಿರತಕ್ಕಂತಹ ಯುದ್ಧ ಅಂದರೆ ಪ್ರತಿಯೊಬ್ಬ ಸಾಧಕನ ಮನಸ್ಸಿನೊಳಗಿನಂತಿರತಕ್ಕಂತಹ ಪ್ರತಿದಿನ ನಡೆಯುತ್ತಾ ಇರತಕ್ಕಂತಹದ್ದು. ಆ ಯುದ್ಧದಲ್ಲಿ ವಾರಾಹಿ ದೇವಿಯ ಕೃಪೆಯಿಂದ ಒಳಗಿನ ವಿಶುಕ್ರ ಸಂಹಾರವಾದಾಗ ಶ್ರೀ ಲಲಿತಾಂಬಿಕೆಯ ಅನುಗ್ರಹ ಹೇಳುವಂಥದ್ದು ಸಂಪೂರ್ಣವಾಗಿ ದೊರೆಯುತ್ತದೆ ಎಂಬುದಾಗಿ. ಈ ಕಥೆಯ ನೀತಿ ಏನು ಅಂತ ಕೇಳಿದರೆ, ಭಂಡಾಸುರನ ಯುದ್ಧವು ನಮ್ಮ ಅಂತರಂಗದ ಯುದ್ಧದ ಪ್ರತೀಕವಾಗುವಂತಹದ್ದು. ವಿಶುಕ್ರ ಅಂತಂದರೆ ಚಂಚಲ ಪ್ರಾಣಶಕ್ತಿಯಾಗುವಂತಹದ್ದು. ವಾರಾಹಿ ಅಂತಂದರೆ ಕ್ರಿಯಾಶಕ್ತಿ, ಧೈರ್ಯ, ಆತ್ಮಬಲ ಮತ್ತು ಗುರು ಕೃಪೆಯ ರೂಪವಾಗುವಂತಹದ್ದು. ವಾರಾಹಿ ಕೃಪೆಯಿಂದ ಮನಸ್ಸು ಶುದ್ಧವಾದಾಗ ಪ್ರಾಣಶಕ್ತಿ ಮೇಲ್ಮುಖವಾಗಿ ಹರಿದು ಶ್ರೀವಿದ್ಯಾ ಸಾಧನೆಯ ಫಲ ಪ್ರಾಪ್ತಿಯಾಗುವಂತಹದ್ದು. ಆಗ ಆ ಪರಾಶಕ್ತಿಯಾಗಿರ್ತಕ್ಕಂತಹ ಲಲಿತಾ ಮಹಾತ್ರಿಪುರ ಸುಂದರಿ ಸಂತುಷ್ಟಳಾಗಿ ತನ್ನ ಅನುಗ್ರಹವನ್ನು ಸಾಧಕನ ಮೇಲೆ ಸುರಿಸುತ್ತಾ ಇರ್ತಕ್ಕಂತಹದ್ದು. ಇದೇ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರನಂದಿತ ಎಂಬಂತಹ ಮಹಾನಾಮದ ಅಂತರಂಗದ ಸಂದೇಶವಾಗ್ತಾ ಇರುವಂತಹದ್ದು. ಹಾಗಾಗಿ ನಾವೆಲ್ಲರೂ ಸಹ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರ್ತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಶ್ರದ್ಧಾ ಭಕ್ತಿಯಿಂದ ಸರ್ವ ಸೌಭಾಗ್ಯದಾಯಕ ರೀತಿಯ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ನಮ್ಮಲ್ಲಿರತಕ್ಕಂತಹ ವಿಷಯಾಸಕ್ತಿ, ಕಾಮ, ಅಹಂಕಾರ ಮತ್ತು ಚಂಚಲ ಪ್ರಾಣಶಕ್ತಿಯನ್ನು ದೂರ ಮಾಡಿ ಆ ಜಗನ್ಮಾತೆಯ ಅನುಗ್ರಹದಿಂದ ಕ್ರಿಯಾಶಕ್ತಿ, ಧೈರ್ಯ ಮತ್ತು ಆತ್ಮಬಲ ಮತ್ತು ಗುರು ಕೃಪೆಯನ್ನು ಹೊಂದಿ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ನಾಳೆ 77ನೆಯ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ನಮಸ್ಕಾರ.